ಹೇಳ್ರಪ್ಪ. ಕೇರಳ ತಮಿಳ್ನಾಡು ಬಾರ್ಡ್ರಲ್ಲಿ ನೋಡಿ ಇಲ್ಲೊಂದು ಅಂಗಡಿ ಇದೆ, ಸೇಮ್ ಅಂಗಡಿ. ಯಾರು ಬೇಕಾದ್ರೂ ಲಾಟ್ರಿ ತಗೊಬೋದು ಲೈಫಲ್ಲಿ ಒಂದೇ ದಿನ. ಲಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. 1 ಕೋಟಿ, ಇದು 20 ಕೋಟಿದು ಅದಲ್ಲ ಬಂಪರ್ ಲಾಟ್ರಿ. ಇದು ಡೈಲಿ ಲಾಟ್ರೀಸ್, ಇವತ್ತು ನಾಳೆ ಪ್ರತಿದಿನಕ್ಕೆ ಕೋಟ್ಯಾಧಿಪತಿಯಾಗಿ ಈ ಥರ ಕಾನ್ಸೆಪ್ಟು ನೋಡಿ. ಯಾರು ಬೇಕಾದ್ರೂ ಇಲ್ಲಿ ಬಂದಾಗ, ನಮ್ಮ ಕರ್ನಾಟಕದಲ್ಲಿ ಇದು ಬ್ಯಾನ್ ಆಗಿದೆ. ಇಲ್ಲಿ ಕುಮಾರಸ್ವಾಮಿ, ಮಾನ್ಯ ಕುಮಾರಸ್ವಾಮಿ ಅವರು ಬ್ಯಾನ್ ಮಾಡಿದ್ದಾರೆ ಹಿತ ದೃಷ್ಟಿಯಿಂದ. ನಿನ್ನಾಗಿನ್ ಏನೋ ಬಾಳ ನಿಗಿರ್ತಾ ಇದೆಯಾ? ಸುಮ್ನೆ ಮನೆಗೆ ಹೋಗಿ ಹುಚ್ಚೋಯ್ದ್ ಮಲ್ಕ. ನಕ್ಕನ್ ಸಂಬಂಧ ಇಲ್ಲರ ವಿಷಯಕ್ಕೆ ತಲೆಗಳು ಹಾಕಿದ್ರೆ ತಲೆಗಳು ಹೋಗ್ಬಿಡ್ತವೆ. ನೋಡುವ, ನಮ್ಮ ಅದೃಷ್ಟ ಇದ್ರೆ ನಾವು ಒಂದು ಪರ್ಚೇಸ್ ಮಾಡಿದೀವಿ ಬಂಪರ್ ಲಾಟ್ರಿ. ನೋಡುವ. ಊಟ ಆಯ್ತಾ? ಹೌದ್ರಿ, ಇದೊಂದು ಎಲ್ಲ ನೋಡಿ ಪ್ರತಿಯೊಂದೂ ಇರುತ್ತೆ. ಇದು ಕ್ರಿಸ್ಮಸ್ ಸ್ಪೆಷಲ್. ನಿನ್ನ ನಾಮದಲ್ಲಿ ಅದ್ಭುತವು ಇನ್ನು ನಡೆಯುತ್ತೆ. ನೋಡುವ, ಒಂದೇ ದಿನದಲ್ಲಿ ಆದ್ರೆ ಆಗ್ಬೋದು, ಕೋಟ್ಯಾಧಿಪತಿ ಆಗುವ. ನಿಮ್ಮ ಕೊಡ್ತಾನೆ ನೋಡಿ. ತಾತನ ಹತ್ರ 25ನೇ ತಾರೀಕು ಇವತ್ತು ಕ್ರಿಸ್ಮಸ್ಸು. ಇವತ್ತು ಒಂದು ಟಿಕೆಟ್ ತಗೊಂಡಿದ್ದೀವಿ. ಹಂಗೇನ ಗೆದ್ಬಿಟ್ರೆ ತಾತಂಗೂ 50% ಕೊಡ್ತೀನಿ ಅಂತ ಹೇಳಿದ್ದೀನಿ. ತಾತ ಅದಕ್ಕೆ ಗುರಾಯಿಸ್ತವನೆ. ಒಂದೇ ಕಡೆ ಎಲ್ಲ ಲಾಟ್ರಿ ತಗೊಳೋದು ಬೇಡ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡು ಒಂಚೂರು ಮುಂದೆ ಬಂದು ಅಲ್ಲೊಂದು ಅಂಗಡಿಗೆ ಹೋಗೋಣ, ನೋಡೋಣ ಬನ್ನಿ. ಹೊಸ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಲಾಟ್ರೀಸು, ಇದು ಡೈಲಿ ಲಾಟ್ರಿ. ಇದು 31ನೇ, 24 ಇಲ್ಲಿ ಡೇಟ್ ಇರುತ್ತೆ ನೋಡಿ. 27ನೇ ತಾರೀಕು. ಇದು ದೇಶನದು ಒಂದೊಂದು ಡೇಟ್. 26ನೇ ತಾರೀಕು, ಇವತ್ತು 25 ಕ್ರಿಸ್ಮಸ್ ದಿನ. ಇದು ಇವತ್ತು 25 ಇಲ್ಲ, ಇದು ಒಂದೇ ದಿನಕ್ಕೆ ಕೋಟ್ಯಾಧಿಪತಿ ಆಗ್ಬೋದು. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಇದು ನೋಡಿ, ಇದು ಒಂದೇ ಸೀರೀಸ್ ಚಾರ್ಟ್ ಇರುತ್ತಲ್ಲ, ನೋಡಿ ಈ ಥರ ಚಾರ್ಟ್ ಇರುತ್ತೆ. ನಿನ್ನೆ ಯಾರು ಗೆದ್ದವರು ಫಸ್ಟ್ ಪ್ರೈಸ್ ಬಂದವರು ಅವ್ರದ್ದು ಸೀರೀಸು SF ಅಂತ ಇರುತ್ತೆ. ಅವ್ರ ಹೆಸರು, ಯಾರು ಏಜೆಂಟು ಎಲ್ಲ ಪ್ರತಿಯೊಂದು. ಸೆಕೆಂಡ್ ಪ್ರೈಸ್ ಬಂದವ್ರಿಗೆ 4 ಸೀರೀಸ್. 5 ನಂಬರ್ ಮ್ಯಾಚ್ ಆದರೆ 5 ನಂಬರ್ ಮ್ಯಾಚ್ ಆದರೆ ಅವ್ರಿಗೆ ಎಷ್ಟಿದೆ 10 ಲಕ್ಷ. ಥರ್ಡ್ ಪ್ರೈಸು ಇಷ್ಟು ಸೀರೀಸ್ ಮ್ಯಾಚ್ ಆದರೆ ಇವ್ರಿಗೆ 5,000. ಹಂಗೆ 4th ಪ್ರೈಸು 2,000, 5th ಪ್ರೈಸು 1,000, 6th ಪ್ರೈಸು 500, 7th ಪ್ಲೇಸು, 8th ಪ್ಲೇಸ್ ಇಷ್ಟು ಮ್ಯಾಚು. ನೋಡಿ, ಇನ್ನೊಂದು ಏನಂದರೆ ಇದು ಸೇಮ್ ಸೀರೀಸ್ ಇದೆಯಲ್ಲ, ಈ ಸೀರೀಸು ಇವಾಗ ಈ ಸೀರೀಸಲ್ಲಿ 0394 ಆ ಥರ. ಇಲ್ಲೂ ನೋಡಿ 8316 ಅಂತ. ಈ ಸೀರೀಸಲ್ಲಿ ನಿಮಗೆ ಬಂದರೆ ಒಂದೇ ಸೀರೀಸಲ್ಲಿ ಎಷ್ಟು ಟಿಕೆಟ್ ಇರ್ತಾವಣ್ಣ? 12 ಇರ್ತವೆ. ಆ ಸೀರೀಸಲ್ಲಿ ನಿಮ್ಗೇನೋ ಹೊಡೆದ್ರೆ ಅದು ನಿಮಗೆ ಲಾಭ ಆಗ್ತದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಅಟ್ಲೀಸ್ಟ್ ಅದೇನೋ ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸಲ್ಲಿ ಏನೋ ಬಂದರೆ ನಿಮಗೆ ಮಿನಿಮಮ್ ಅಂದರೂ ಒಂದು ಎಷ್ಟು 60,000 ದುಡ್ಡು ಬರ್ತದೆ. ಥರ್ಡ್ ಪ್ರೈಸ್ ಏನೋ ನಿಮಗೆ ಬಂದ್ಬಿಡ್ತಂದ್ರೆ ಈ ಸೀರೀಸಲ್ಲಿ 12 ನಿಮಗೆ ಬಂದಂಗೆ ಆಗುತ್ತೆ. ಈ ಥರ ಇದು ವರ್ಷದಲ್ಲಿ 4 ನಡೀತದೆ ಬಂಪರ್ ಲಾಟ್ರಿ ಅಂತ. 6 ನಡೀತದೆ. 6ರಲ್ಲಿ ಇವಾಗ ಕ್ರಿಸ್ಮಸ್ ಒಂದು ನಡೀತಾ ಇದೆ. ಕ್ರಿಸ್ಮಸ್ ಇದು ಓಣಮ್ದೊಂದು ನಡೀತದೆ, ದೀಪಾವಳಿ ಟೈಮಲ್ಲೂ ನಡೀತದೆ ಅದೊಂದು. ಇವಾಗ ಇದು 2 ತಿಂಗಳು 20 ಕೋಟಿ ಇದು ಅದೇ ಥರ ಸೇಮ್. ಹಿಂಗೆ ಪ್ರತಿ ದಿನದ್ದು ನೆನ್ನೆದೆಲ್ಲ ನೋಡಿ, ನೆನ್ನೆ ಯಾರ್ಯಾರು ಗೆದ್ದವ್ರೆ ಎಲ್ಲ ಪ್ರತಿಯೊಂದು ಹಾಕಿರ್ತಾರೆ, ಯಾವ್ಯಾವ ಪ್ರೈಸು, ಯಾವುದೂ ಮೋಸ ಇರಲ್ಲ. ಇದು ನೀಟಾಗಿ ಗೌರ್ಮೆಂಟಿಂದನೇ ನಡೆಸ್ತಾರೆ ಇವರು. ಎಲ್ಲ ಲಾಟ್ರಿ ಇದು ಇರ್ತವೆ ನೋಡಿ. ಕೇರಳ ತಮಿಳ್ನಾಡು ಬಾರ್ಡ್ರಲ್ಲಿ ಇದು ಅಂಗಡಿಗಳು ಇರ್ತವೆ ಇಲ್ಲಿ. ಯಾರು ಬೇಕಾದ್ರೆ ನೋಡಿ, ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗ್ಬೋದು. ನಾವು ಒಂದು ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀವಿ. ಬರೀ ಇದು ಕೊಡಿ, ಅದು ನಮ್ಮ ಫ್ರೆಂಡಿಗೆ ನಂಬರ್ 1 ಸೆಕೆಂಡ್. ನಂಬರ್ ನೋಡಿ, ನಂಬರ್ ಯಾವ ತಗೋಣ ನೀವು ಹೇಳಿ. 3 ಇಷ್ಟೇನಾ? ಅದು ಇದೆಯಲ್ಲ,
ಲಾಸ್ಟ್ ನಂಬರ್ 7. ಹೌದಾ, ಏನು ಹಿಂಗಿದೆ ನಂಬರ್? ಬೇಡ, ಫ್ಯಾನ್ಸಿ ನಂಬರ್ ಬೇಡ. 7 ಲಾಸ್ಟ್ ನಂಬರ್ 7 5 4 47. ಎಸ್ ನೋಡಿ 47 ಈ ಲಾಟ್ರಿನ ತಗೊಂತ ಇದ್ದೀನಿ. ನಮ್ಮ ಫ್ರೆಂಡು ಒಂದು ತಗೊಂಡಿದ್ದಾರೆ, ನೋಡ್ಕೊಬಿಡಿ. ಬಿಆರ್ ಇದೇನೋ ಬಂತು ಅಂದರೆ ಒಂದೇ ದಿನದಲ್ಲಿ ಕೊಟ್ಟಿದೆ, ಬಟ್ 20 ಕೋಟಿ ಬಂದ್ಬಿಡ್ತದೆ. ಕ್ರಿಸ್ಮಸ್ ಇದು, ನೋಡುವ, ಟ್ರೈ ಮಾಡೋಣ ಅಂತ ಇದೀವಿ. ಕರ್ನಾಟಕದಲ್ಲಿ ಜನರು ಹಿತದೃಷ್ಟಿಯಿಂದ ಲಾಟ್ರಿ ಬ್ಯಾನ್ ಮಾಡೋರೆ, ಬಟ್ ಆನ್ಲೈನ್ ರಮ್ಮಿನೆಲ್ಲ ಅವೈಲೇಬಲ್ ಮಾಡೋರು. ಇದು ಹೆಂಗೋ ಏನೋ ಅರ್ಥವೇ ಆಯ್ತು ಅಷ್ಟೇ.